ನಿಜ? ಏನಪ್ಪ ಇವತ್ತು ನಾವಿಬ್ಬರು ಕೂತಿದ್ದೀವಿ ಅಂತ ಎಲ್ಲ ಆಶ್ಚರ್ಯ ಪಡ್ತಿದ್ದೀರಾ? ಹೌದು, ಇವತ್ತೊಂದು ವಿಶೇಷ ಇದೆ. ಏನು ಅಂದರೆ, ಇವತ್ತು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ನಮ್ಮ ಸಬ್ಸ್ಕ್ರೈಬರ್ ಇಲ್ಲಿ ತನಕ ಇವತ್ತಿಗೆ 500 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಇದಕ್ಕಿಂತ ಖುಷಿ ಇನ್ನೇನು ಬೇಕು ನಮಗೆ ವೀಕ್ಷಕರೇ? ನಮಗೆ ತುಂಬ ಖುಷಿಯಾಗಿದೆ ಅಲ್ವೇನಮ್ಮ? ನಮ್ಮ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ ಬಂದಿರೋದ್ರಿಂದ ನಮಗೆ ಖುಷಿನ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಬೇಗ 500 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅದಕ್ಕೆ ನನಗಂತೂ ತುಂಬ ಖುಷಿ ಇದೆ. ನನಗೆ ಇನ್ನೂ ಹೆಚ್ಚು ಒಳ್ಳೆ ರೆಸಿಪಿಗಳು ಮಾಡಬೇಕು ಅನ್ನೋ ಉದ್ದೇಶ ಇನ್ನೂ ಜಾಸ್ತಿ ಆಗ್ತಾ ಇದೆ. ನಾನು ಫಸ್ಟು ಸ್ಟಾರ್ಟ್ ಮಾಡಿದಾಗ ಏನಪ್ಪ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾ, ನಮಗೆ ಯಾಕಿದೆಲ್ಲ ಅಂತ ಅನ್ಕೋತಾ ಇದ್ದೆ. ನನ್ನ ಮಿಸ್ಸಸ್ಸೇ ಹೇಳಿ ಇಲ್ಲ ಮಾಡೋಣ ಬನ್ನಿ, ನಮ್ಮನ್ನ ಜನ ಆಶೀರ್ವಾದ ಮಾಡ್ತಾರೆ, ಕೈ ಬಿಡಲ್ಲ ಬನ್ನಿ ಅನ್ನೋ ಉದ್ದೇಶಕ್ಕೆ ನಾನು ಕೇಳ್ಕೊಂಡಿದ್ದಕ್ಕೆ ನಾನು ಧೈರ್ಯ ಮಾಡಿ ಬಂದೆ. ಬಂದಿದ್ದಕ್ಕೆ ನನಗೆ ಇವತ್ತು ಸಮಾಧಾನ ಸಿಗ್ತಾ ಇದೆ. ಇವತ್ತಿಗೆ 500 ಜನ ಇಷ್ಟು ಬೇಗ ಸಬ್ಸ್ಕ್ರೈಬರ್ ಸಿಕ್ಬಿಟ್ರಲ್ಲ ಅನ್ನೋ ಒಂದು ಖುಷಿ ನನಗಿದೆ. ಇದೇ ಖುಷಿನ ಹಂಚ್ಕೊಳ್ಳೋಣ ಅಂತ ಹೇಳಿ ನಾವಿವತ್ತು ನಿಮ್ಮ ಮುಂದೆ ಇಬ್ಬರು ಬಂದಿವತ್ತು ಕೂತಿದ್ದೀವಿ ಇಲ್ಲಿ. ಹಾಗೆ ಮುಂದಕ್ಕೆ ನಮ್ಮನ್ನು ಹೀಗೆ ಬೆಳೆಸಿ ಇವತ್ತು 500 ಇದೆ, ಅದು 500 ಅಲ್ಲ, 1000, 5000 ನಿಮ್ಮ ಆಶೀರ್ವಾದ ಒಂದಿದ್ದರೆ ಅದು ಎಷ್ಟು ಸಾವಿರ ಆಗುತ್ತೆ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ತನಕ ನಮ್ಮನ್ನು ಬೆಳೆಸಿ ದಯವಿಟ್ಟು ಬನ್ನಿ. ಇವತ್ತು ನಮ್ಮ ಕಿಚನ್ಗೆ ಹೋಗೋಣ. ಇವತ್ತು ಏನು ರೆಸಿಪಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವತ್ತು ನಮಗೆ ಸ್ಪೆಷಲ್ ಡೇ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಒಳ್ಳೆ ಸ್ವೀಟ್ ಮಾಡೋಣ ಏನ್ರಿ? ಅದಕ್ಕೇನಂತೆ, ಅದಕ್ಕೋಸ್ಕರನೇ ತಾನೇ ನಾವು ಬಂದಿರೋದು. ಇವತ್ತು ಮಾಡೋಣ, ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಗೋಂಥ ಒಂದು ಒಳ್ಳೆ ಸ್ವೀಟ್ ಮಾಡೋಣ. ಅದು ಸ್ವೀಟು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಲ್ಲ, ಆ ಸ್ವೀಟ್ ಮಾಡಿದ್ರೆ ನಮ್ಮ ಪ್ರೇಕ್ಷಕರಿಗೆ ಬೋರ್ ಅನಿಸುತ್ತೆ. ಅದರಿಂದ ಇವತ್ತು ಒಂದು ಡಿಫ್ರೆಂಟ್ ಸ್ವೀಟ್ ಮಾಡೋಣ. ಏನಂತೀಯ? ಓಕೆ, ಯಾವ ಸ್ವೀಟು? ನಾನಿವತ್ತು ಮಾಡ್ತಾ ಇದ್ದೀನಿ. ಪ್ರೇಕ್ಷಕರಿಗೆ ನೋಡಿ ಇಲ್ಲೇ ಇಟ್ಟಿದ್ದೆ, ಯಾವಾಗಲಿಂದ ಮುಂದೆ ಇದೆ. ಇದೇನು ಕಾಣ್ತಾ ಇದೆಯಲ್ಲ, ಇದು ಹಲಸಿನ ಬೀಜ, ಹಲಸಿನ ಹಣ್ಣಿನ ಬೀಜ, ಜಾಕ್ ಫ್ರೂಟ್ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಆ ಹಣ್ಣಿನ ಬೀಜ. ಈ ಹಣ್ಣಿನ ಬೀಜದಿಂದ ಇವತ್ತು ನಾವು ಒಂದು ಸ್ವೀಟ್ ಮಾಡ್ತಾಯಿದ್ದೀವಿ. ಆ ಸ್ವೀಟ್ನ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಈ ಹಲಸಿನ ಬೀಜದಿಂದ ಏನು ಪ್ರಯೋಜನ ಅನ್ನೋದು ತಿಳ್ಕೊಳ್ಳೋಣ. ಹಲಸಿನ ಬೀಜದ್ದು ಉಪಯೋಗಗಳು ಅಂತ ಹೇಳಿದ್ರಿ ಅಲ್ವಾ, ಅಲ್ಲಿ ಏನೇನು ಉಪಯೋಗ ಇದೆ ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ, ಸಾಮಾನ್ಯವಾಗಿ ಹಲಸಿನ ಹಣ್ಣು ತಿಂದಮೇಲೆ ನಾವೇನು ಮಾಡ್ತೀವಿ, ಬೀಜನ ತೆಗೆದುಬಿಟ್ಟು ಎಸಿತೀವಿ, ಡಸ್ಟ್ಬಿನ್ಗೆ ಹಾಕ್ತೀವಿ. ಹಣ್ಣು ಮಾತ್ರ ತಿಂತೀವಿ. ಕೆಲವ್ರಿಗೆ ಮಾತ್ರ ಗೊತ್ತು ಹಲಸಿನ ಬೀಜದಲ್ಲಿ ಏನಿದೆ, ಅದರಿಂದ ಏನು ಪ್ರಯೋಜನ, ತಿಂದರೂ ಒಳ್ಳೆಯದ ಕೆಟ್ಟದ, ಅವರು ಮಾತ್ರ ಅದನ್ನು ಯೂಸ್ ಮಾಡ್ತಾರೆ. ಇನ್ನು ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಜನಗಳು ಮಾಡೋದು ಒಂದೇ, ಹಲಸಿನ ಬೀಜ ತೊಗೊಂಡೋಗಿ ಎಸೆಯೋದು. ಹೌದು, ಯಾರೂ ತಿನ್ನಲ್ಲ. ನಾನು ಕೂಡ ಒಂದೊಂದು ಸಲ ಬಿಸಾಕ್ಬಿಡ್ತೀನಿ. ನೋಡು, ಇವತ್ತು ಈ ಹಲಸಿನ ಬೀಜದಲ್ಲಿ ಒಳ್ಳೆ ಫೈಬರ್ ಕಂಟೆಂಟ್ ಇದೆ, ಐರನ್ ಕಂಟೆಂಟ್ ಇದೆ, ಮತ್ತು ಇದು ಮಲಬದ್ಧತೆಗೆ ಒಳ್ಳೆಯದು. ಆಮೇಲೆ ಇದು ರಕ್ತನ ಶುದ್ಧೀಕರಣ ಮಾಡುತ್ತೆ, ರಕ್ತನ ಹೆಚ್ಚಿಗೆ ಮಾಡುತ್ತೆ. ಆಮೇಲೆ ಇದು ಅಧಿಕ ರಕ್ತ ಒತ್ತಡ ಅಂತ ಹೇಳ್ತೀವಲ್ಲ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಈಗ ಎರಡ ಇದರಲ್ಲಿ ತುಂಬ ಪ್ರಯೋಜನಗಳಿದ್ದಾವೆ. ಅದಕ್ಕೇ ನೋಡಮ್ಮ, ಹಿಂದಿನ ಕಾಲದಲ್ಲಿ ಹಲಸಿನ ಬೀಜನ ಹಣ್ಣು ತಿಂದಮೇಲೆ ಯಾರೂ ಎಸಿತಿತ್ತಿಲ್ಲ. ಆಗ ಯಾವ ಡ್ರೈ ಫ್ರೂಟ್ಸ್ಗಳು ಅಷ್ಟಾಗಿರಲಿಲ್ಲ, ಟೈಮ್ ಪಾಸ್ಗೂ ಇರಲಿಲ್ಲ. ಆಗ ನಾವು ಚಿಕ್ಕವರಿದ್ದಾಗ ಡ್ರೈ ಫ್ರೂಟ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಈ ಹಬ್ಬಗಳಲ್ಲಿ ಪಾಯಸಗಷ್ಟೇ ದ್ರಾಕ್ಷಿ ಗೋಡಂಬಿ ಅದನ್ನ ತಗೋಬರ್ತಿದ್ರು ಅಷ್ಟೇ ಮನೆಗೆ. ಈ ಹಲಸಿನ ಬೀಜನ ತಗೊಂಡು ಒಲೆಯಲ್ಲೋ ಹಂಚ ಮೇಲೋ ಯಾವ ಜಾಗದಲ್ಲಿ ಸಿಗುತ್ತೆ ಆಗ ಸುಟ್ಕೊಂಡು ಅದನ್ನು ಸುಟ್ಕೊಂಡು ಆರಾಮಾಗಿ ತಿಂತಾ ಇದ್ವಿ. ನಾವು ಚಿಕ್ಕವರಿದ್ದಾಗ ಅದೇ ಸ್ನ್ಯಾಕ್ಸ್ ಆಗಿತ್ತು. ಅದ್ರ ಮಜಾನೇ ಬೇರೆ. ಇವಾಗ ಮಾಡೋಕ್ಕಾಗಲ್ಲ, ಮಾಡಿದ್ರು ಆ ಟೇಸ್ಟ್ ಬರಲ್ಲ ಈಗಿನ ಇದರಲ್ಲಿ. ಬೇರೆ ರುಚಿಗಳೆಲ್ಲ ಜಾಸ್ತಿ ಆಗಿದೆ, ಅದರಿಂದ ಇದ್ರದ್ದು ರುಚಿ ವ್ಯಾಲ್ಯೂ ಕಳ್ಕೊಬಿಟ್ಟಿದೆ. ನೋಡಿ, ಆವಾಗ ಸುಮ್ಮನೆ ತಿಂತಾ ಇರ್ತಿಲ್ಲ ಅದನ್ನು. ಆಗ ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಅದರಲ್ಲಿ ಎಂತೆಂಥ ಅಂಶಗಳಿತ್ತು ಅನ್ನೋದೆಲ್ಲ ಅವ್ರಿಗೆ ಗೊತ್ತಿದ್ದು ತಿಂದು ಹೆಲ್ತಿ ಆಗಿದ್ರು. ಹೌದು ಅಲ್ವಾ? ಈಗ ಸಾಮಾನ್ಯ ಅದನ್ನು ಯೂಸೇ ಮಾಡಲ್ಲ. ಬನ್ನಿ ಇವತ್ತು ನಾವು ಯೂಸ್ ಮಾಡೋಣ. ಅದರಿಂದ ಇಷ್ಟೆಲ್ಲ ಪ್ರಯೋಜನ ಆಗಿದೆ ಅಂತ ಗೊತ್ತಾದ ಮೇಲೆ ಇನ್ನೇನು ತಡ, ನಾವ್ಯಾಕೆ ಪಡ್ಕೋಬಾರ್ದು ಅದ್ರ ಪ್ರಯೋಜನ ಎಲ್ಲ ಅಲ್ವಾ? ಈಗ ನೋಡಿ ಕೇಳ್ಕೊಂಡ್ರಲ್ವಾ, ದಯವಿಟ್ಟು ಇನ್ಮೇಲಾದರೂ ಹಲಸಿನ ಬೀಜನ ಎಸಿಬೇಡಿ. ಓಕೆ, ಇದನ್ನು ನಿಮ್ಮ ಆಹಾರದಲ್ಲಿ ಎಲ್ಲಿ ಉಪಯೋಗಿಸೋಕ್ಕಾಗುತ್ತೋ ಆ ಜಾಗದಲ್ಲೆಲ್ಲ ಹಲಸಿನ ಹಣ್ಣಿನ ಬೀಜ ಸಾಂಬಾರಲ್ಲಿ ಅಥವಾ ಪಲ್ಯದಲ್ಲಿ
ಅಥವಾ ಏನು ಮಾಡ್ತೀವಿ ಡಿಶ್ ಅದ್ರಲ್ಲಿ ಸ್ವಲ್ಪ ಹಲಸಿನ ಬೀಜನ ಹಾಕೊಂಡು ಎಲ್ಲ ಡಿಶಲ್ಲೂ ಆಗಲ್ಲ ಅಲ್ವಾ, ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಕರಿ ಆ ಥರ ಅಂಥದ್ರಲ್ಲೂ ಮಾಡ್ಬೋದು. ಹಾಂ. ಓಕೆ, ಈಗ ಹಲಸಿನ ಬೀಜದಲ್ಲಿ ಮಾಡೋದು ಹೇಗಂತ ಅದರಲ್ಲಿ ಏನೇನಿದೆ ಅಂತ ತಿಳ್ಕೊಂಡಾಯ್ತಲ್ವಾ. ಈಗ ಅದನ್ನು ಏನು ಮಾಡ್ತಾಯಿದ್ದೀವಿ ಅಂದರೆ, ಈಗ ಹಲಸಿನ ಬೀಜದಿಂದ ಒಂದು ಉಂಡೆ ಮಾಡ್ತಾಯಿದ್ದೀವಿ. ಹಲಸಿನ ಹಣ್ಣಿನ ಉಂಡೆ, ಹಲಸಿನ ಬೀಜದ ಉಂಡೆ, ಹಣ್ಣಿನ ಅಲ್ಲ, ಹಲಸಿನ ಬೀಜದ ಲಡ್ಡು ಅಂತ ಕರಿಬೋದು ಅಂದ್ಕೊತೀನಿ. ಬನ್ನಿ ಈಗ ನೋಡೋಣ ಹೇಗೆ ಮಾಡೋದು ಅಂತ ನಮ್ಮ ಶ್ರೀಮತಿಯವರು ತೋರಿಸ್ಕೊಡ್ತಾರೆ ಒಂದೊಂದಾಗಿ. ತಾವು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಈ ಸ್ವೀಟ್ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹಲಸಿನ ಬೀಜದ ಪ್ರಯೋಜನನ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಶೇರ್ ಮಾಡಿದಷ್ಟು ಒಂದು ಸ್ವಲ್ಪ ಅದ್ರ ಬಗ್ಗೆ ಉಪಯೋಗ ಏನು ಅನ್ನೋದು ಗೊತ್ತಾಗಿ ಅವರು ಯೂಸ್ ಮಾಡೋದಾಗಲಿ ಅನ್ನೋದೇ ನಮ್ಮ ಆಶಯ. ಈ ವಿಡಿಯೋದಿಂದ ನಾಲ್ಕು ಒಂದು 4 ಜನಕ್ಕೆ ಹಲಸಿನ ಬೀಜದ ವ್ಯಾಲ್ಯೂ ಗೊತ್ತಾಗುತ್ತೆ ಅನ್ನೋದು ನಮಗೆ ಖುಷಿ ನೀಡುತ್ತೆ. ಸರಿ, ಮತ್ತೆ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು, ಮಾಡೋಣ ಆಯ್ತಮ್ಮ, ರೆಸಿಪಿನ. ಹೋಗಿ ಮಾಡೋಣ. ಓಕೆ, ಬನ್ನಿ ವೀಕ್ಷಕರೇ ಮಾಡೋಣ. ಈಗ ನನ್ನ ಜೊತೆ ನೀವು ಕೂಡ ನೋಡಿ. ನಮ್ಮ ಶ್ರೀಮತಿಯವರಿಗೆ ಬಿಟ್ಟಿದ್ದು, ಈಗ ಅವ್ರು ಸ್ವೀಟ್ ಮಾಡ್ತಾರೆ, ಮಾಡಾದ್ಮೇಲೆ ತಂದ್ಕೊಡ್ತೀನಿ, ನೀವು ತಿನ್ನಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಖಂಡಿತ. We're gonna keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. You told me you don't really do commitment, trust me, consider your message received. When you said you couldn't take us too seriously, I must admit I was relieved. 'Cause I never wanna play happy families with you, but I like having you around. I'm fully aware this is a flash in the pan, but we can still have fun for now. Paying so much attention, and when you're moving in another direction, don't worry, I get it. I meant what I said when I said it, lady. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. No, I never wanna play happy families with you, but I like having you around. I'm fully aware this is a flash in the pan, but we can still have fun for now. Yeah, we can still have fun for now. Oh, we can still have fun for now. Keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. Told me you don't really do commitment, trust me, consider your message received. When you said you couldn't take us too seriously, I must admit I was relieved. 'Cause I never wanna play happy families with you, but I like having you around. I'm fully aware this is a flash in the pan, but we can still have fun for now.
paying so much attention. And when you're moving in another direction, don't worry, I get it. I meant what I said when I said it, lady. I never wanna look at a house in the garden. I never wanna lock you down. I know you're not mine, it's just my turn, but we can still have fun for now. No, I never wanna play happy families with you, but I like having you around. I'm fully aware this is a flash in the pan, but we can still have fun for now. Yeah, we can still have fun for now. Oh, we can still have fun for now. Keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden. I never wanna lock you down. I know you're not mine, it's just my turn, but we can still have fun for now. Told me you don't really do commitment, trust me. Consider your message received. When you said you couldn't take us too serious, I'm happy. ವೀಕ್ಷಕರೇ, ಫೈನಲ್ ಆಗಿ ನಮ್ಮ ಹಲಸಿನ ಬೀಜದ ಲಡ್ಡು ರೆಡಿ ಇದೆ ನೋಡಿ. ಇಲ್ಲಿ ಹೆಂಗೆ ಕಾಣ್ತಾ ಇದೆ ಲಡ್ಡು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ ನೋಡೋದಕ್ಕೆ ಹೆಂಗೆ ಕಾಣ್ತಾ ಇದೆ ಅಂದರೆ, ನಮ್ಮ ಕರದಂಟು ನೋಡಿದೀವಲ್ಲ, ಸೇಮ್ ಕರದಂಟು ಥರನೇ ಕಾಣ್ತಾ ಇದೆ. ಟೇಸ್ಟ್ ನೋಡೋಣ ಹೇಗಿದೆ. ಅದ್ಭುತ. ಸುಮ್ನೆ ಹೇಳ್ಬೇಡಿ ಕಣ್ರಿ. ಸುಮ್ಮನೆ ಹೇಳೋದಲ್ಲ ವೀಕ್ಷಕರೇ, ನೀವು ಮಾಡಿ ತಿಂದು ನೋಡಿ. ಒಳಗಡೆ ಒಂದೊಂದು ಡ್ರೈ ಫ್ರೂಟ್ಸ್ಗಳು ಸಿಗ್ತವೆ, ಬಾದಾಮಿ, ಗೋಡಂಬಿ. ಅದ್ರ ಜೊತೆಗೆ ನಮ್ಮ ಹಲಸಿನ ಬೀಜ ಸಿಗುತ್ತಲ್ಲ, ತರಿ ನಾವು ರುಬ್ಬಿರೋದು, ಆ ಹಲಸಿನ ಬೀಜವೇ ಕಂಚಿ ಥರ ಸಿಗುತ್ತೆ. ಅದ್ಭುತ. ಹೇಗೆ ಅಂತೀರಾ? ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿದೀವಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ನೀವು ಮನೇಲಿ ಇದನ್ನು ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಾದ್ಮೇಲೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ, ಈಗ ನಾನಿದು ಖಾಲಿ ಮಾಡಬೇಕು ಅನ್ನಿಸ್ತಾ ಇದೆ, ಆದರೆ ಇಷ್ಟೆಲ್ಲ ಖಾಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಖಾಲಿ ಮಾಡಿಬಿಟ್ರೆ ಶುಗರ್ ಬಂದುಬಿಟ್ರೆ ಕಷ್ಟ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. Happy in your company with no